ಹಲೋ ಸ್ಟೂಡೆಂಟ್ಸ್. KCET 2024 ವಿದ್ಯಾರ್ಥಿಗಳೇ, ಕೇರ್ಫುಲ್ಲಾಗಿ ಕೇಳಿ, ಬಹಳಷ್ಟು ಅಪ್ಡೇಟ್ಸ್ಗಳಿದೆ. ಓಕೆ, ವಿದ್ಯಾರ್ಥಿಗಳ ಮಿಸ್ಟೇಕ್ಸ್ ಭಾಳ ಜನ ನಮ್ಗೆ ಮಾರ್ಕ್ಸ್ ಸೆಂಟರ್ ಬಗ್ಗೆ ಕೇಳ್ತಾ ಇದ್ರು. ಅದ್ರ ಜೊತೆಗೆ ಏನು ಮಾಡಿ ಅಂದರೆ, ಇವಾಗ ಎಲ್ಲರೂ ಕೂಡ ಡಾಕ್ಯುಮೆಂಟೇಷನ್ ಆನ್ಲೈನಲ್ಲಿ ಮಾಡಿದ್ದೀರಾ. ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನಂತಂದರೆ, ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪು ಸಿಗಕ್ಕೆ ಬರುತ್ತೆ. ಅದ್ರ ಮುಖಾಂತರ ನೀವು ಆಪ್ಷನ್ಗೆ ಭಾಗವಹಿಸ್ಬೋದು. ವಿದ್ಯಾರ್ಥಿಗಳು ಏನು ಮಾಡ್ತಾರಂದರೆ, ಇವಾಗ ಒನ್ಸ್ ಕಾಲೇಜ್ ಅಲಾಟೆಡ್, ಇವಾಗ ಫಸ್ಟ್ ರೌಂಡಲ್ಲಿ ಅಥವಾ ಮಾಕ್ ಅಲಾಟ್ ಆತಂದರೆ ಅವರು ಕಮಿಟ್ ಆಗ್ಬಿಡ್ತಾರೆ ಅದೇ ಕಾಲೇಜ್ ಬೇಕು ಅಂತ. ನೀವೇನು ಮಾಡಬೇಕು, ಅಲ್ಲಿ ಕಾಲೇಜಿಗೆ ಹೋಗಿ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿಬಿಟ್ಟು ಅಲ್ಲೆಲ್ಲ ಕೂಡ ಕ್ಯಾಂಪಸ್ ಚೆನ್ನಾಗಿದೆಯೋ ಇಲ್ಲೋ, ನನಗೆ ಹಾಸ್ಟೆಲ್ ಫೆಸಿಲಿಟಿ ಆಯಿತೋ ಇಲ್ಲೋ, ಅಥವಾ ಟ್ರಾವೆಲಿಂಗ್ ಈಸಿ ಇದೆ ಆಯಿತೋ ಇಲ್ಲೋ, ಮತ್ತು ಪ್ಲೇಸ್ಮೆಂಟ್ಸ್ ಹೇಗಿದೆ, ಮತ್ತು ನನ್ನ ಸೀನಿಯರ್ಸ್ ಅಲ್ಲಿ ಇರ್ತಾರೆ, ವಿದ್ಯಾರ್ಥಿಗಳು ಹಾಸ್ಟೆಲ್ ಇದ್ದೇ ಅಂತ ಹೋಗಿ ಕೇಳಬೇಕು, ಅಣ್ಣ ಯಾವ ರೀತಿ ಇದೆ ಕಾಲೇಜು. ಎಲ್ಲ ಕೇಳಿಕೊಂಡು ನಂತರ ಡಿಸಿಷನ್ ಮಾಡ್ಕೊಳ್ಳಿ. ನಿಮಗೆ 3-4 ದಿನ ಸಮಯ ಇರುತ್ತೆ. ನೀವು ಇದು ಪೇಮೆಂಟ್ ಮಾಡಲಿಕ್ಕೆ ಆಗಿರ್ಬೋದು, ಅಥವಾ ನೀವು ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ನೀವೆಲ್ಲ ಕೂಡ ರಿಪೋರ್ಟ್ ಮಾಡಲಿಕ್ಕೆ ಕಾಲೇಜಿಗೆ 3-4 ದಿನ ಟೈಮ್ ಇರುತ್ತೆ. ನೀವೇನು ಮಾಡ್ತೀರಾ, ನಿಮಗೆ ಟೈಮಲ್ಲಿ ನಿಮಗೆ ಕರೆಕ್ಟ್ ಮ್ಯಾನೇಜ್ ಮಾಡಲಿಕ್ಕೆ ಆಗಲ್ಲ. ಕೆಲವೊಬ್ಬರಿಗೆ ಸಮ್ಟೈಮ್ಸ್ ಬರೀ 2 ದಿನ ಕೊಡ್ತಾರೆ. ಓಕೆ, ಹಾಗಾಗಿ ಪೇಮೆಂಟ್ ಜಲ್ದಿ ಮಾಡಬೇಕು. ಬ್ಯಾಂಕಿಗೆ ಫಸ್ಟಿಗೆ ನೀವು ನಿಮ್ಗೇನು ಫೀಸ್ ಬರುತ್ತಲ್ವ, ನೀವೇನು ಫಸ್ಟ್ ನೀವು ಅಲ್ಲಿ ಚಾಯ್ಸ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 3. ಚಾಯ್ಸ್ 1 ಕೊಟ್ಟರೆ ನೀವು ಆರಾಮ್ಸೆ ನೀವು ಕಾಲೇಜಿಗೆ ಜಾಯ್ನ್ ಆಗ್ತೀರಾ ಅಂತ ಅರ್ಥ. ಅದ್ರ ಮುಖಾಂತರ ನಿಮಗೆ ಪೇಮೆಂಟ್ ಫೀ ರೆಸಿಪ್ಟ್ ಜನರೇಟ್ ಆಗುತ್ತೆ. ಅದನ್ನು ನೀವು ತೊಗೊಂಡು ಬ್ಯಾಂಕಿಗೆ ಓಡೋಗಿ ಬಟ್ ಬ್ಯಾಂಕಲ್ಲಿ ಏನಾಗಬೇಕಂದ್ರೆ ಅವರು ನೆಫ್ಟ್ ಮಾಡ್ತಾರೆ ನಿಮ್ಮ ಅಮೌಂಟ್. ಬ್ಯಾಂಕಲ್ಲಿ ದುಡ್ಡು ಇರಬೇಕು ಮತ್ತೆ. ಓಕೆ, ನೆಫ್ಟ್ ಮಾಡ್ತಾರೆ. ನೆಫ್ಟ್ ಮುಖಾಂತರ ನಿಮಗಲ್ಲಿ ಪೇಮೆಂಟ್ ಆಗುತ್ತೆ. ಅದ್ರ ಮುಖಾಂತರ ನಿಮಗೆ ಅಡ್ಮಿಷನ್ ಡೌನ್ಲೋಡ್ ಆಗುತ್ತೆ. ತಕ್ಷಣ ಸಿಕ್ತಂದರೆ ಕಾಲೇಜ್ ಹೋಗಿ ರಿಪೋರ್ಟ್ ಮಾಡಿಬಿಟ್ಟು ನೀವು ರಿಪೋರ್ಟ್ ಮಾಡಿಬಿಟ್ರೆ ಎಲ್ಲ ಕಂಪ್ಲೀಟ್ ಇದು ಮುಗಿಯುತ್ತೆ. ಈ ರೀತಿ ಪ್ರೊಸೆಸ್ ಇರುತ್ತೆ. ಓಕೆ, ಅಲರ್ಟ್ ಆಗಿರಿ. ನಾನು ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೇನೆ. ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿ, ಫ್ರೆಂಡ್ಸ್ಗಳು ಶೇರ್ ಮಾಡಿ. ಥ್ಯಾಂಕ್ ಯು.